ಈ ವಾರದಲ್ಲಿ ನಾವು ಗಮನಿಸೋದು ಶುಕ್ರ ಹಾಗೂ ಬುಧರ ಪರಿವರ್ತನೆ. ಈಗ ಶುಕ್ರನ ಮನೆಗೆ ಬುಧ ಬಂದರೆ ಶುಕ್ರ ಮನರಂಜನಾ ಗ್ರಹ, ವೈಭೋಗದ ಗ್ರಹ. ಅವನು ಈ ಇಡೀ ಭುವಿಗೇ ಒಂದು ರೀತಿಯ ಶೃಂಗಾರವನ್ನು ಹರಡಿದಂಥ, ಶೃಂಗಾರದ ಪರಿಮಳವನ್ನು ತುಂಬಿದಂಥ ಗ್ರಹ ಶುಕ್ರ. ಅಂಥ ಶುಕ್ರನ ಜೊತೆಗೆ ಈ ಜಾಣ ಬಲ, ಬುದ್ಧಿಬಲ ಎಲ್ಲ ಇರತಕ್ಕಂಥ ಬುಧ ಸೇರಿಬಿಟ್ರೆ ಏನಾಗುತ್ತೆ? ಅದಕ್ಕಿಂತ ಮತ್ತೊಂದು ಸೊಗಸು ಇನ್ನೇನಿದೆ ಅಲ್ವಾ? ಜಾಣ್ಮೆ ಸಹಿತವಾದ ಸುಗಂಧ ಪರಿಮಳ ಇದ್ದರೆ ಅದು ಎಲ್ಲರ ಬದುಕಿಗೆ ಬೇಕು ಅಂಥದ್ದೊಂದು ಯುತಿ. ಅಂತಹ ಬಹಳ ಅಲ್ಲಿ ಅವರಿಬ್ಬರ ಯುತಿಗೆ ಹೇಳಿದೆ, ಶಾಸ್ತ್ರೇ ಗಾನ ವಿನೋದ ರಸಿಕಃ ಹಾಸ್ಯ ವಿನೋದ ರಸಿಕಃ ಶುಕ್ರೇ ಸಚಂದ್ರಾತ್ಮಜೇ ಅಂತ ಹೇಳುತ್ತೆ. ಶುಕ್ರನ ಜೊತೆಗೆ ಸಚಂದ್ರಾತ್ಮಜೆ, ಚಂದ್ರನ ಮಗನಾದಂಥ ಬುಧ ಸೇರಿಬಿಟ್ರೆ ಶಾಸ್ತ್ರಿ, ಶಾಸ್ತ್ರೀಯವಾಗಿ. ಅಂದರೆ ಶಾಸ್ತ್ರಿ ಅಂತಂದರೆ ಅರ್ಥ ಏನಪ್ಪ ಅಂತಂದರೆ ಒಂದು ಪಾಕಗೊಂಡಂಥ, ಸಿದ್ಧಗೊಂಡ ಈ ಎಲ್ಲ ಬೇಡದ ವಿಚಾರಗಳನ್ನೆಲ್ಲ ಪಕ್ಕಕ್ಕೆ ತೆಗೆದುಬಿಟ್ಟು, ನಾವು ಹೇಗೆ ಒಂದು ಜರಡಿ ಹಿಡಿದ್ರೆ, ನೀವು ಅಕ್ಕಿ ಜರಡಿ ಹಿಡಿತೀರ, ಬೇಡದೇ ಇರತಕ್ಕಂಥ ಕಲ್ಲೋ ಹುಳುವೋ ಮತ್ತೊಂದು ಎಲ್ಲ ಹೋಗಿ ಪಾಕವಾದ ಒಂದು ಅಕ್ಕಿ ಅನ್ನಕ್ಕೆ ಬೇಕಾಗಿರತಕ್ಕಂಥ ಸಿಗುತ್ತಲ್ವ, ಆ ರೀತಿಯಲ್ಲಿ ಬೇಡದ ಮಾತುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಎಷ್ಟು ಬೇಕೋ ಅಷ್ಟಪ್ಪ, ಅದು ಶಾಸ್ತ್ರಿ ಗಾನ. ನಂತರ ಗಾನ ಅಂದರೆ ಹಾಡು, ಸಂಗೀತ, ಹಾಸ್ಯ, ಹಸೆ, ಯಾವುದು ಮನರಂಜನೆಗೆ ಇಷ್ಟವೋ ಅದು. ವಿನೋದ, ವಿನೋದ ಅಂತಕ್ಕಂಥದ್ದೇನು? ಮನಸ್ಸಿಗೆ ಯಾವುದು ಮುದವೋ, ಯಾವುದು ಹಿತವೋ ಅದನ್ನು ತಂದು ಕೊಡ್ತಕ್ಕಂಥವ್ನು, ಅದು ವಿನೋದ ಅಂತ ಕರೀತಾರೆ. ಮನಸ್ಸಿಗೆ ಹಿತಪ್ಪ, ಯಾವುದೋ ಒಂದು ಶುಭ ಸಮಾರಂಭಕ್ಕೆ ಹೋದರೆ ಅಲ್ಲಿ ಏನೋ ಒಂದು ಆ್ಯಕ್ಟಿವಿಟಿ ನಡೀತಾ ಇದ್ದರೆ ಕೂತವರಿಗೆ ಏನು ಭಾಗವಹಿಸೋಕೆ ಇಷ್ಟ ಇರಲ್ಲ, ಆದರೆ ಕೂತು ನೋಡುವಾಗ ಆನಂದ ಆಗುತ್ತಲ್ಲ, ಅದು ವಿನೋದ. ಅಂಥ ಒಂದು ಶುಭ ಒಂದು ಏನು ಫಲವನ್ನು ಈಗ ಕೊಡ್ತಾ ಇದ್ದಾರೆ. ಮತ್ತು ಶುಕ್ರನೂ ಪರಿವರ್ತನೆ ಇದೆ ವಾರದ ಮಧ್ಯದಲ್ಲಿ. ಶುಕ್ರ ಕುಜರ ಕ್ಷೇತ್ರಕ್ಕೆ ಬಂದರೆ ತಲೆ ಕೆಟ್ಟು ಹೋಗುತ್ತೆ. ಇರಲಿ, ಅದನ್ನು ನಾವು ರಾಶಿ ಫಲದಲ್ಲಿ ವಿವರಿಸೋಣ. ಅಂತೂ ಈ ವಾರದಲ್ಲಿ ಈ ಪ್ರಧಾನವಾದ ಅಂಶಗಳನ್ನು ಗಮನಿಸ್ತೀವಿ.